ಚಂದ. ಮನೇಲಿ ನೀನ್ ಯಾವಾಗ ನೋಡಿದ್ರು ನಾನು 20 ಅಡಿ ಹಾವು ನೋಡ್ದೆ ಅಂತಿರ್ತೀಯಲ್ಲ. ಇಲ್ಲಿ ನೋಡು 150 ಅಡಿ ಹಾವಿದೆ. ಇನ್ಮೇಲಿಂದ 20 ಅಡಿ ಹಾವು ಸುಳ್ಳು ಕತೆ ಹೇಳೋದನ್ನ ಬಿಟ್ಬಿಡು. ನಾನ್ ಸುಳ್ಳು ಹೇಳ್ತಿರ್ಲಿಲ್ಲ. ನಾನು ಒಂದಿನ ನಿಜವಾಗ್ಲೂ 20 ಅಡಿ ಹಾವು ನೋಡಿದ್ದೆ. ನೋಡು ಮತ್ತೆ ಸುಳ್ಳು ಹೇಳ್ತಿದ್ದಿ. ನೋಡು ಛಾಯಕ್ಕ, ನಾನ್ ಏನ್ ಹೇಳಿದ್ರು ಯಾನ್ಯ ನಂಬೋದೇ ಇಲ್ಲ. ನಾನಂತೂ ನಿಮ್ಮಿಬ್ರು ಜಗಳದಲ್ಲಿ ಬರೋದನ್ನೇ ಬಿಟ್ಬಿಟ್ಟಿದೀನಿ. ಒಂದ್ ನಿಮಿಷಕ್ಕೆ ಜಗಳ ಆಡ್ತೀರಾ, ಇನ್ನೊಂದ್ ನಿಮಿಷಕ್ಕೆ ಒಂದಾಗ್ತೀರಾ. ಮಧ್ಯ ಬಂದವರು ಕೆಟ್ಟೋರಾಗ್ತಾರೆ. ಹೇ ಒಂದ್ ಐಡಿಯಾ. ಹೇ ಏನು? ಒಂದ್ ಫೋಟೋ ತಗೊಳ್ಳೋಣ ಕಸಿನ್ಸ್ ಎಲ್ರು. ನಾನು ಪ್ರದ್ಯುಮ್ನ ಮಧ್ಯದಲ್ಲಿ, ನೀವೆಲ್ಲ ಅಕ್ಕಪಕ್ಕ ನಿಂತ್ಕೊಳ್ಳಿ. ಅಮ್ರಪಾಲಿ ತಗೋ ಫೋಟೋ ತೆಗಿ. ಇಲ್ಲಿದೆಯಲ್ಲ ಈ ಬಟನ್, ಇದನ್ನ ಒತ್ತು. ಹೋಗು ಗೋ. ಹೋಗಿ ಆಮ್ರಪಾಲಿ, ತುಂಬಾ ಸುಲಭ ಅದು. ಹೋಗಿ ಫೋಟೋಸ್ ಕ್ಲಿಕ್ ಮಾಡಿ. ಹಲೋ, ಈ ಕಡೆ ತಿರ್ಗು. ಫೋನ್ ಇದೆಯಲ್ಲ ಹೀಗಿಟ್ಕೋ. ಏನು ಯಾವತ್ತು ಫೋನೇ ನೋಡಿಲ್ವಾ? ವಾಟ್? ವಿಲೇಜ್ ಅಲ್ಲಿ ಫೋನ್ ಇರುತ್ತೆ ಇವಾಗ? ವಾಲಿಜಾ? ವಾಟ್ ನಾನ್ಸೆನ್ಸ್. ನಾನು ಅವಾಗ್ಲೇ ತೋರ್ಸ್ಕೊಡ್ತಲ್ಲ, ಹಾಗ್ ಮಾಡು. ಏನ್ ನೋಡ್ತಾ ಇದ್ಯಾ? ತೆಗಿ ಫೋಟೋನ. ಎವ್ರಿವನ್ ಸೇ ಚೀಸ್. ಎಷ್ಟು ಫೋಟೋ ತೆಗಿತ್ಯಾ? ಸಾಕು ಕೊಡು. ಕಜಿನ್ ಅಂತ ಕ್ಯಾಪ್ಷನ್ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀನಿ. 2000 ಲೈಕ್ಸ್ ಗ್ಯಾರಂಟಿ. ಕೊಡು. ಹೇ, ಗೊತ್ತಾಗಲ್ವಾ ನಿನ್ಗೆ? ಏನಾಯ್ತು? ನೋಡಿಲ್ಲಿ. ತುಂಬಾ ಚೆನ್ನಾಗಿದೆ ಫೋಟೋ ಅಮ್ರಪಾಲಿ ಅವರೇ. ಹಾನ್ಯಾ, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಮಾಯಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ, ನೋಡ್ಕೊ. ನಿನಾದ್ ಅಕ್ಕ ಬನ್ನಿ, ಶಾಪಿಂಗ್ ಮಾಡ್ಕೊಂಡ್ ಬರೋಣ. ನಡೀರಿ. ಪುಟಾಣಿ ನೀನು? ನೀವ್ ಹೋಗಿರಿ, ನಾನ್ ಬರ್ತೀನಿ. ಸರಿ. ಒಬ್ಬೊಬ್ರು ಒಂದೊಂದ್ ಕಡೆ ಹೋದ್ರು. ನೀನೇನ್ ಮಾಡ್ತೀಯಾ? ಆ ಮಹಾದೇವನಿಗೆ ನನ್ನ ಪ್ರಾರ್ಥನೆ ಸಲ್ಲಿಸುತ್ತೇನೆ. ಆಗ್ಲೇ ಕೈ ಮುಕ್ಕೊಂಡ್ ನಿಂತಿದ್ವಲ್ಲ, ಆಗ್ಲೇ ಸಲ್ಲಿಸ್ಬೇಕಿತ್ತು ತಾನೆ. ಪ್ರಾರ್ಥನೆ ಎಂದರೆ ಮನಸ್ಸಿನಲ್ಲಿ ಬೇಡಿಕೊಳ್ಳುವುದಲ್ಲ, ಆ ದೇವರ ಸೇವೆ ಮಾಡಬೇಕು. ಪ್ರತಿಯೊಂದು ಕೆಲಸಕ್ಕೂ ಶ್ರಮ ಬೇಕು ಪುಟಾಣಿ. ದೇವರಿಗೆ ಪ್ರಾರ್ಥನೆ ಸಲ್ಲಿಸುವಾಗಲೂ ಕೂಡ. ಇಲ್ಲದಿದ್ದರೆ ಅವನಿಗೆ ಗೊತ್ತಾಗುವುದು ಹೇಗೆ? ಏನ್ ಮಾಡ್ತೀಯಾ? ಮಹಾದೇವನಿಗೆ ನೃತ್ಯ ಸೇವೆ ಸಲ್ಲಿಸುತ್ತೇನೆ. ಡ್ಯಾನ್ಸ್ ಮಾಡ್ತೀಯಾ? ದಾನಸ? ಡ್ಯಾನ್ಸ್ ಅಂದ್ರೆ ನೃತ್ಯ. ಒಂದ್ಸಲ ಹೇಳ್ಕೊಟ್ಟಿದೆ ತಾನೆ, ಮರ್ತೋದ್ಯಾ? ಕ್ಷಮಿಸು ಪುಟಾಣಿ, ಮರೆತು ಬಿಟ್ಟಿದ್ದೇನೆ. ಪರವಾಗಿಲ್ಲ, ಮುಂದಿನ ಸಲ ಹೀಗ್ ಮಾಡ್ಬೇಡ. ಮತ್ತೆ ನೀನ್ ಯಾವಾಗ ಡ್ಯಾನ್ಸ್ ಮಾಡೋದು? ರಾತ್ರಿ ಆಗಬೇಕು ಪುಟಾಣಿ. ನಮಗೆ ಬೇಕಾದಾಗ ಮಾಡುವ ಸೇವೆ ಅಲ್ಲ ಇದು. ಇಂದು ರಾತ್ರಿ ಗಿರಿಜಾ ಕಲ್ಯಾಣ ಮುಹೂರ್ತವಿದೆ. ಆ ಘಳಿಗೆಯಲ್ಲಿ ಬೇಡಿಕೊಂಡ ಎಲ್ಲಾ ಇಷ್ಟ ಕಾಮನೆಗಳು ನೆರವೇರುತ್ತದಂತೆ. ಹೌದಾ? ನಾನ್ ಇಷ್ಟ ದಿನ ದೇವ್ರ ಹತ್ರ ನಮ್ಮ ಅಮ್ಮನ್ ಕಾಟ ಕಡಿಮೆ ಮಾಡು ಅಂತ ಬೇಡ್ಕೊಂಡಿದ್ದೆ, ಆದ್ರೆ ವರ್ಕೇ ಆಗಿಲ್ಲ. ಹಾಗಾದ್ರೆ ನಾನು ನೃತ್ಯ ಸೇವೆ ಸಲ್ಲಿಸ್ಬಿಡ್ತೀನಿ ಬಿಡು, ನಮ್ಮ ಅಮ್ಮನ್ ಕಾಟ ಕಡಿಮೆ ಆಗತ್ತೆ. ಅದ್ ಸರಿ, ಎಲ್ ಮಾಡ್ತೀಯ ಡ್ಯಾನ್ಸು? ಇಲ್ಲೇ ಶಿವನ ಮುಂದೆ. ಫುಲ್ ಡ್ಯಾನ್ಸ್ ಅಂತ ಮ್ಯಾಜಿಕ್ ಏನಾದ್ರು ಮಾಡ್ಬಿಟ್ರೆ? ನಮಸ್ಕಾರ ಸೌಮ್ಯಾಜಿಗಳೇ. ನಮಸ್ಕಾರ. ಪೂಜೆಗೆ ನಾನು ಹೇಳಿದ ವ್ಯವಸ್ಥೆ ಎಲ್ಲ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನು ಯೋಚನೆ ಮಾಡಬೇಡಿ ಇಂದ್ರಜಿತ್ ಅವರೇ, ಎಲ್ಲಾ ವ್ಯವಸ್ಥೆನೂ ಮಾಡಿದ್ದೀನಿ. ಮಹಾಮೃತ್ಯುಂಜಯ ಹೋಮ ಮಾಡಿಸಿದವರಿಗೆ ಪುಣ್ಯ ಫಲ ಎರಡು ಜಾಸ್ತಿ ಆಗುತ್ತೆ. ಈ ಹೋಮ ಮಾಡೋದ್ರಿಂದ ಪ್ರದ್ಯುಮ್ನ ಆಯಸ್ ಜಾಸ್ತಿ ಆಗುತ್ತೆ ಅಲ್ವಾ? ಮಂದಾಕಿನಿ,
ಎಷ್ಟು ಸರ್ತಿ ಹೇಳಿದೀನಿ, ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ? ಮಾಯಿ ಮಾಯಿ ನೋ ಸಿಟ್ಟು. ಡಾಕ್ಟರ್ ಹೇಳಿದಾರಲ್ವಾ ಸಿಟ್ ಮಾಡ್ಕೋಬಾರ್ದು ಅಂತ. ನೀನ್ ಬಂದಿದ್ಯಲ್ಲ, ನನ್ ಮನ್ಸಿಗೆ ಹಗುರ ಆಯ್ತು ಈಗ. ಹೋಮಕ್ಕೆ ತಂದೆ ತಾಯಿ ಕೂತ್ಕೋತಾ ಇದಾರಲ್ವಾ? ಹೌದು ಸೌಮ್ಯಾಜಿಗ್ಲೆ, ನನ್ ಮಗ ಸತ್ಯನು ನನ್ ಸೊಸೆ ದೇವಿಯಾನೇನು ಕೂತ್ಕೊಳ್ತಾರೆ. ನಿಮಗಷ್ಟು ಕಷ್ಟ ಆದ್ರೆ ಕುತ್ಕೋಬೇಡಿ ಪೂಜೆಗೆ, ನಾನ್ ಮಾಯಿ ಹತ್ರ ಮಾತಾಡ್ತೀನಿ. ಮಾಯಿ, ಒಂದ್ ವಿಷಯ ಮಾತಾಡ್ಬೇಕಿತ್ತು. ಇತ್ಯರ್ಥ ಆಗೋದಿಕ್ಕೆ ಇದ್ರಲ್ಲಿ ಏನಿದೆ ದೇವು? ಹೋಮಕ್ಕೆ ಕೂತ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಅವನು ಬದುಕಲಿ ಸಾಯ್ಲಿ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ದೇವು. ಅಮ್ಮ, ನೀನ್ ಹೇಳಕ್ ಮುಂಚೆ ನಂದೊಂದು ವಿಷಯ ಇದೆ, ಹೇಳ್ಬಿಡ್ತೀನಿ. ಅಲ್ಲ ಪ್ರದ್ಯುಮ್ನ, ಅಮ್ಮ ಪ್ಲೀಸ್, ಒಂದೇ ಒಂದು ವಿಷಯ. ಮಾಯ್, ಹೋಮಕ್ ನಾನೇ ಕೂತ್ಕೋತೀನಿ. ನೀನ್ ಕೂತ್ಕೊಳ್ತೀಯಾ? ಸೌಮ್ಯಾಜಿಗಳೇ, ನಾನ್ ಕೂತ್ಕೋಬಹುದಲ್ವಾ? ಇನ್ನೂ ಶ್ರೇಷ್ಠನೇ. ನಿನ್ನ ಆರೋಗ್ಯಕ್ಕೋಸ್ಕರ ಮಾಡ್ತಿರೋ ಈ ಹೋಮದಲ್ಲಿ ಯಜಮಾನ ಸ್ಥಾನದಲ್ಲಿ ನೀನೇ ಕೂತ್ಕೊಂಡ್ರೆ ಅಷ್ಟು ಫಲ ನಿನಗೆ ಸಿಗುತ್ತೆ. ಒಳ್ಳೇದೇ. ಹಾಗಾದ್ರೆ ಪ್ರದ್ಯುಮ್ನೇ ಕೂತ್ಕೊಳ್ಳಿ ಹೋಮಕ್ಕೆ. ಆಮ್ರಪಾಲಿ ನಿಂತ್ಕೋ. ಆಮ್ರಪಾಲಿ, ಅಬ್ಬಾ ಎಷ್ಟ್ ಬೇಗ ಬೇಗ ನಡೀತೀಯ ನೀನು. ನೀವು ಮಾನವರು ಬಹಳ ನಿಧಾನ. ಪರವಾಗಿಲ್ಲ, ನಿಂತರ ಬೇಗ ಬೇಗ ನಡೆದ್ರೆ ಸುಸ್ತಾಗ್ ಹೋಗತ್ತೆ ನಂಗೆ. ವಿಷಯ ಅದಲ್ಲ, ನೀನು ಡ್ಯಾನ್ಸ್ ಮಾಡ್ತೀನಿ ಅಂದಿಲ್ಲ, ಮ್ಯಾಜಿಕ್ ಮಾಡ್ತೀಯಾ? ಮಾಡಲೇಬೇಕಾಗುತ್ತದೆ. ಎಲ್ರೂ ಮುಂದೆ ಮಾಡ್ತೀಯಾ? ಹೌದು. ಅಯ್ಯೋ, ತೊಂದ್ರೆ ಆಗುತ್ತೆ ಆಮ್ರಪಾಲಿ. ಎಷ್ಟಲ್ಲಿ ಹೇಳಿದ್ದೀನಿ ನಿನ್ಗೆ, ಬರೀ ಡ್ಯಾನ್ಸ್ ಮಾಡಕ್ ಆಗಲ್ವಾ? ನೃತ್ಯವೇ ಮಾಯಾ ಶಕ್ತಿ ಪುಟಾಣಿ. ನಂಗ್ ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ಯಾ? ನಾವು ಗಂಧರ್ವರು, ನಮಗೆ ಸಂಗೀತ ನೃತ್ಯಕ್ಕೆ ಮೀರಿದ ಮಾಯಾ ಶಕ್ತಿ ಇಲ್ಲ. ಊಹೆ ಮಾಡು, ಗಂಧರ್ವರು ಪಕ್ಷಿಗಳಂತೆ ಹಾಡಬಹುದು, ಕುಣಿಯಬಹುದು ಎಂದರೆ ಅದು ಮಾಯಾಶಕ್ತಿಯೇ ತಾನೆ. ಹಂಗಾದ್ರೆ ಬರೀ ಡ್ಯಾನ್ಸಾ? ನಂಗ್ ಫುಲ್ ಟೆನ್ಷನ್ ಆಗೋಯ್ತು. ಪುಟಾಣಿ, ಅವನು ಏನು ಮಾಡುತ್ತಿದ್ದಾನೆ? ಯಾರು? ಪಿಕ್ ಪಾಕೆಟ್ ಮಾಡ್ತಿದ್ದಾನೆ. ಪಾಕ ಪಿಕಟ ಎಂದರೆ? ಅಂದ್ರೆ ಕಳ್ತನ ಮಾಡ್ತಿದ್ದಾನೆ. ಕದಿಯುವುದು ಮಹಾಪರಾಧ. ಇವನನ್ನು ಸುಮ್ಮನೆ ಬಿಡಬಾರದು. ಇವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಒಂದು, ಎರಡು, ಮೂರು. ಈಗ ಏನ್ ಮಾಡ್ತೀಯ ಆಮ್ರಪಾಲಿ? ನಾನೇನು ಮಾಡುವೆನೆಂದು ನೀನೇ ನೋಡುತ್ತಿರು ಪುಟಾಣಿ. ಅಬ್ಬಾ, ಬೆಳಗ್ಗೆನೆ ಒಳ್ಳೆ ಕಲೆಕ್ಷನ್. ಸಂಜೆ ಎಣ್ಣೆಗೆ ಬೇಜೇನ್ ಸಿಕ್ತು. ಆ ಎಲ್ರಿಗೂ ಇನ್ಮೇಲಿಂದ ಇದೇ ತರ ಶಿಕ್ಷೆ ಆಗ್ಬೇಕು. ಏನ್ ಕದ್ದಿರ್ತಾರೋ ಅದಲ್ಲೇ ಓಡಿಸ್ಬೇಕು.
ಯೋಚನೆ ಮಾಡು, ಯಾರಾದ್ರೂ ಆನೆ ಅನ್ಕಂದ್ರೆ ಅಯ್ಯಯ್ಯೋ ಪೊಲೀಸರು ಹೊಡಿತಾರ, ಜನರು ಹೊಡಿತಾರ, ಮನೆಗ್ ಬಂದ್ರೆ ಹೆಂಡ್ತಿನ ಹೊಡಿತಾರೆ, ಆದ್ರೆ ಪರ್ಸು ಹೊಡಿತಾ ಇರೋದು ಫಸ್ಟ್ ಟೈಮ್ ನೋಡ್ತಾರೆ. ಆಮ್ರಪಾಲಿ, ನೀನ್ ನಗ್ತಾ ಇರೋದಕ್ಕೆ ಹೂಗಳೆಲ್ಲ ಅರಳುತ್ತಿದೆ, ಅದನ್ನ ನೋಡ್ಕೊಂಡು ಎದ್ರಕೊಂತಿದ್ದಾನೆ. ಬೇರೆಯವರ ವಸ್ತುವನ್ನು ಕದಿಯುವುದು ಅಪರಾಧ. ಶಿವನ ಮಾತಾಡ್ತಿರೋದು. ನನ್ನ ಹೆಂಡತಿ 1000 ಸಲ ಹೇಳೋಳು ದೇವಸ್ಥಾನಕ್ಕೆ ಹೋಗಿ ಕದಿಬೇಡ ಅಂತ. ಇದು ಖಂಡಿತ ದೇವರೇ ಮಾಡಿಸಿರ್ಬೇಕು. ಅಯ್ಯೋ ದೇವ್ರೇ, ಇನ್ಮೇಲೆ ಕದಿಯಲ್ಲಪ್ಪ ನಾನು. ಅಮ್ಮ, ಎಲ್ಲಿ ಹೋಗ್ತಾ ಇದ್ಯಾ? ಏನ್ ಮಾಡ್ತಾ ಇದ್ಯಾ? ಇಂದ್ರ, ಅದು ಅವಧೂತರನ ಇಂದ್ರ. ಹೌದೂತ್ರ ಅವ್ರು ಯಾಕಮ್ಮ ಇಲ್ಲಿ ಬರ್ತಾರೆ? ಅವ್ರಿರೋದು ರುದ್ರಶಿಲೆಯಲ್ಲಿ. ಇಲ್ಲ ಇಂದ್ರ, ಅವ್ರು ಬಂದಿದ್ರು, ಒಳಗಿದ್ರು. ನಾನ್ ನೋಡೋಷ್ಟ್ರಲ್ಲಿ ಎಲ್ಲೋ ಕಾಣಿಸ್ಲಿಲ್ಲ. ಹೌದೂತರು ಬಂದಿದ್ರು ಅಂತಾನೆ ಇಟ್ಕೋಣ. ಹೇಗ್ ಮಾಯ ಆಗ್ತಾರೆ ಇದ್ದಕ್ಕಿದ್ದ ಹಾಗೆ? ಇಲ್ಲ ಇಂದ್ರ, ಅವರು ಅವಧೂತರು. ಅವ್ರ ಶಕ್ತಿನ ನಾವ್ ಅಳಿಯಕ್ಕಾಗಲ್ಲ. ಅಮ್ಮ, ನಿನ್ ಮನ್ಸಲ್ಲಿರೋ ಭಯ ಕಣ್ಮುಂದೆ ಬಂದು ಕಾಟ ಕೊಡ್ತಾ ಇದೆ ಅಷ್ಟೆ. ರುದ್ರಶಿಲೆಗೆ ಹೋಗಿ ಬಂದಾಗಿಂದ ಅದೊಂದೇ ಯೋಚನೆ ನಿನ್ಗೆ. ದೇವಸ್ಥಾನಕ್ ಬಂದಿದ್ಯಾ, ಆ ಶಿವನ್ ಮೇಲೆ ಭಾರ ಹಾಕಿ ಒಂದ್ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತ್ಕೋಬಾರ್ದಾ? ಇಲ್ಲ ಇಂದ್ರ, ಅದು ಅವಧೂತರು. ನೀನ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ. ಬಾ, ಕೂತ್ಕೊಂಡು ಎಣ್ಣೆ ತಗೋಮ್ಮ, ಕುಡಿ ಕುಡಿಮಾ. ಇಲ್ಲ ಇಂದ್ರ, ಅದು ಅವಧೂತರೆ. ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನೋ ಆಪತ್ ಕಾದಿದೆ ಅಂತಾನೆ ಅರ್ಥ. Sa re ni sa re ga sa.